ಇನ್ನು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಬೈರಮಂಗಲಕ್ಕೆ ಕುಮಾರಸ್ವಾಮಿ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಆದರೆ ನಾವು ಟೌನ್ಶಿಪ್ಪಿಗೆ ಭೂಮಿಯನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಅಲ್ಲಿಯ ಜನ ಅಂದರೆ ಬೈರಮಂಗಲದ ಜನ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾವು ಟೌನ್ಶಿಪ್ ಭೂಮಿಯನ್ನು ಕೊಡಲು ಸಿದ್ಧರಿದ್ದೀವಿ ಅನ್ನುವಂತಹ ಮಾತನ್ನು ಅಲ್ಲಿಯ ಜನ ಹೇಳ್ತಾ ಇದ್ದಾರೆ. ವಿ ಆರ್ ರೆಡಿ, ನಾವು ಕೊಡ್ತೀವಿ ಸ್ವಾಮಿ ಭೂಮಿನ. ಬೈರಮಂಗಲದಲ್ಲಿ ಎಚ್.ಡಿ.ಕೆ ವಿರುದ್ಧ ರೈತರ ಪ್ರತಿಭಟನೆ, ಕುಮಾರಸ್ವಾಮಿ ಅವರ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ನಾವು ಭೂಮಿ ಕೊಡೋದಕ್ಕೆ ಸಿದ್ಧ ಅಂತ ಇರುವಂತಹ ಕೆಲ ರೈತರು ಭೂಮಿ ಕೊಡಲು ಸಿದ್ಧರಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಬೇರೆ ಊರುಗಳಿಂದ ಜನರನ್ನ ಕರೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ. ಆದರೆ ನಾವು ಭೂಮಿ ಕೊಡೋದಕ್ಕೆ ಸಿದ್ಧ ಅಂತ ಅಲ್ಲಿಯ ಕೆಲ ರೈತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭೂಮಿ ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಬೈರಮಂಗಲದಲ್ಲಿ ಕುಮಾರಸ್ವಾಮಿಯವರ ವಿರುದ್ಧವೇ ರೈತರ ಪ್ರತಿಭಟನೆ ಅನ್ನುವಂಥದ್ದು ಆಗ್ತಾ ಇದೆ. ಬೈರಮಂಗಲ ಕೆಲವರು ನಾವು ಭೂಮಿ ಕೊಡ್ತೀವಿ ಅಂತಾರೆ, ಇನ್ನು ಕೆಲವರು ನಾವು ಭೂಮಿ ಕೊಡೋದಕ್ಕೆ ಸಿದ್ಧರಿಲ್ಲ ಅಂತಾರೆ. ಆದರೆ ತಮ್ಮ ತಮ್ಮ ಪರದ ಹೇಳಿಕೆಗಳನ್ನು ಕೊಡಿಸುವುದಕ್ಕೆ ಬೇರೆ ಊರುಗಳಿಂದ ಜನರನ್ನು ಕರೆಸಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತವೆ. ಕೆಲ ರೈತರು ನಾವು ಸಿದ್ಧರಿದ್ದೀವಿ, ಟೌನ್ಶಿಪ್ಪಿಗೆ ಅದೇನು ಭೂಮಿ ಕೊಡಬೇಕು, ಸರ್ಕಾರ ಅದೇನು ಕೊಡುತ್ತೆ ಅದನ್ನು ತಗೊಂಡು ನಾವು ಭೂಮಿ ಕೊಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಕೆಲ ರೈತರು ಹೇಳ್ತಾರೆ. ಇನ್ನು ಕೆಲ ರೈತರು ನಾವು ಭೂಮಿ ಈಗ ಕೊಟ್ಟು ಬಿಟ್ಟರೆ ಸರ್ಕಾರ ಏನೋ ಒಂದಿಷ್ಟು ಅಮೌಂಟ್ ಫಿಕ್ಸ್ ಮಾಡಿದೆ, ದುಡ್ಡು ಫಿಕ್ಸ್ ಮಾಡಿದೆ, ತೆಂಗಿನ ಗಿಡಕ್ಕಿಷ್ಟು, ಎಕರೆಗಿಷ್ಟು, ಅದೆಲ್ಲ ಕೊಟ್ಟುಬಿಡುತ್ತೆ, ಇಸ್ಕೊಂಡು ಬಿಡ್ತೀವಿ. ಆದರೆ ಮುಂದೆ ಭವಿಷ್ಯ ಹೆಂಗೆ ಸ್ವಾಮಿ? ಮುಂದೆ ನಾವೆಲ್ಲಿ ಬಿತ್ತಬೇಕು, ಏನು ಬೆಳಿಬೇಕು, ಏನು ಉಣಬೇಕು, ಏನು ತಿನ್ನಬೇಕು? ಇಲ್ಲೇನಾದರೂ ಕಾರ್ಖಾನೆಗಳು ಬರುತ್ತಾ, ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರಾ? ಸರಿ ಆಯಿತು, ಮಾಡ್ತಾರಂತಲೇ ಅನ್ಕೊಳ್ಳೋಣ. ಅದಕ್ಕಿನ್ನೂ ಎಷ್ಟು ವರ್ಷ ಬೇಕು, ಅದಕ್ಕಿನ್ನೂ ಎಷ್ಟು ಕಾಲಾವಧಿ ಬೇಕು? ಅಲ್ಲಿ ತನಕ ನಾವೇನು ಮಾಡೋಣ, ಹೆಂಗಿರೋಣ, ಬದುಕೋದು ಹೆಂಗೆ, ದುಡಿಯೋದು ಹೆಂಗೆ, ಮನೆಗೆ ತಂದು ಹಾಕೋದು ಹೆಂಗೆ ಅನ್ನುವಂಥದ್ದು ಕೆಲ ರೈತರ ದೂರದೃಷ್ಟಿಯ ಆಲೋಚನೆ. ಅಂದರೆ ಅವರು ನಾಳೆಗಳ ಬಗ್ಗೆ ಆಲೋಚನೆಯನ್ನು ಮಾಡ್ತಿದ್ದಾರೆ. ಇವತ್ತಿನ ಬಗ್ಗೆ ಆಲೋಚನೆ ಮಾಡಿ ಸದ್ಯದ ಮಟ್ಟಿಗೆ ಹಣ ಸಿಗುತ್ತೆ ಅಂತ ಭೂಮಿಯನ್ನು ಕೊಡೋದಕ್ಕೆ ಒಂದಿಷ್ಟು ಜನ ರೈತರು ರೆಡಿಯಾಗಿರಬಹುದು. ಆದರೆ ನಾಳೆಗಳ ಬಗ್ಗೆ, ಭವಿಷ್ಯದ ಬಗ್ಗೆ, ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತಹ ರೈತರಿಗೆ ಈಗ ನಾನು ಹೇಳಿದಂತಹ ಎಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇವೆ. ಭೂಮಿಯನ್ನು ಕಸ್ಕೊಂಡ್ಬಿಟ್ರೆ ಬಿತ್ತೋದೆಲ್ಲಿ, ವ್ಯವಸಾಯ ಮಾಡೋದೆಲ್ಲಿ? ಟೌನ್ಶಿಪ್ಪಿಗಾಗಿ ಭೂಮಿಯನ್ನು ತೊಗೊಂಡ್ರೆ ಅವ್ರು ಏನು ಮಾಡಬೇಕು? ಸರಿ ಆಯಿತು, ಒಂದು ಕಾರ್ಖಾನೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ತಿಂಗಳಿಗೆ ಒಂದಿಷ್ಟು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿ ಏನಾದರೂ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀರಾ? ಅದು ಕ್ಷಣ ಮಾತ್ರದಲ್ಲಿ ಆಗುವಂತಹ ಕೆಲಸವಲ್ಲ. ಆ ಕಾರ್ಖಾನೆಗೆ ಜಾಗ ಅಲರ್ಟ್ ಮಾಡಬೇಕು, ಲ್ಯಾಂಡ್ ಅಲರ್ಟ್ ಮಾಡಬೇಕು, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು. ಅದು ಯಾವಾಗ ಮುಗಿಯುತ್ತೋ, ಅದೇನು ಕಾರ್ಖಾನೆ ಅಂತ ಮಾಡ್ತಾರೋ ಬಿಡದಿ ಟೌನ್ಶಿಪ್ಪಲ್ಲಿ ಗೊತ್ತಿಲ್ಲ. ಈ ಎಲ್ಲ ಸಂಭ್ರಮಗಳಿಗೂ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ಏನು ಮಾಡಬೇಕು ನಾವು ಅನ್ನುವಂಥದ್ದು ಕೆಲವರ ಪ್ರಶ್ನೆ. ಬಟ್ ವಾಟ್ ಎವರ್, ಈಗ ಬೈರಮಂಗಲದಲ್ಲಿ ಎಂಟ್ರಿ ಆಗಿರುವಂತಹ ಕುಮಾರಸ್ವಾಮಿಯವರ ವಿರುದ್ಧ ಪ್ರತಿಭಟನೆ ಪ್ರಾರಂಭವಾಗಿದೆ. ಕೆಲವರು ಕುಮಾರಸ್ವಾಮಿಯವರ ವಿರುದ್ಧ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೆಲವರು ಭೂಮಿ ಕೊಡ್ತೀವಿ ಅಂತಾರೆ, ಇನ್ನೂ ಕೆಲವರು ಕೊಡಲ್ಲ ಅಂತಾರೆ. ಆದರೆ ತಮ್ಮ ತಮ್ಮ ಪರವಾದಂತಹ ಹೇಳಿಕೆಗಳನ್ನು ಹೇಳಿಸಿಕೊಳ್ಳುವುದಕ್ಕೆ ಬೇರೆ ಊರಿಂದ ಜನರನ್ನು ಕರೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಒಂದಿಷ್ಟು ಜನ ಟೌನ್ಶಿಪ್ಪಿಗೆ ಕೊಡೋದಕ್ಕೆ ಸಿದ್ಧರಿದ್ದೀವಿ, ನಾವು ಭೂಮಿ ಕೊಡೋದಕ್ಕೆ ಸಿದ್ಧರಿದ್ದೀವಿ ಅನ್ನುವಂತಹ ಮಾತನ್ನೇ ಹೇಳ್ತಾ ಇದ್ದಾರೆ. ಆದರೆ ನಾವು ಭೂಮಿ ಕೊಡಲ್ಲ ಅನ್ನುವಂತಹ ಮಾತನ್ನು ಕೂಡ ಕೆಲ ರೈತರು, ಅಲ್ಲೇ ಇರುವಂತಹ ಕೆಲ ರೈತರು ಹೇಳ್ತಾ ಇದ್ದಾರೆ. ಭೂಮಿ ಕೊಡೋದಕ್ಕೆ ನಾವು ಸಿದ್ಧರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಏನಾಗುತ್ತೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್.